ಹಾಯ್ ಹಲೋ ವೆಲ್ಕಮ್ ಟು ಹಮ್ದಾನ್ ಹಯಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಿಗ್ಗೆ ಸ್ಕೂಲ್ಗೆ ಹೊರಟಿದ್ದೇವೆ. ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮತ್ತು ಅವರ ಮಾಸ್ ಕಾರ್ಡ್ಗೆ ಸಿಗ್ನೇಚರ್ ಹಾಕೋದು ಸಹ ಇತ್ತು. ಹಾಗಾಗಿ ಬೆಳಿಗ್ಗೆ ಹೋಗುವ ಅಂಥೇಳಿ. ಮತ್ತು ಇವತ್ತು ತುಂಬ ಕೆಲಸ ಇದೆ. ಸ್ವಲ್ಪ ವೆಜಿಟೇಬಲ್ ಪರ್ಚೇಸ್ ಮತ್ತು ಫ್ರೂಟ್ಸ್ ಮತ್ತು ಮೆಡಿಕಲ್ಗೆ ಹೋಗಲಿಕ್ಕೆ ಮತ್ತು ಸ್ವಲ್ಪ ಹಮ್ದಾನಿದ್ದು ಹೇರೆಲ್ಲ ಕಟ್ ಮಾಡಲಿಕ್ಕೆಲ್ಲ ಇತ್ತು. ಹಾಗಾಗಿ ಹೊರಡುವ ಅಂತೇಳಿ. ಫ್ಲ್ಯಾಟಿನ ಹೊರಗಡೆ ಬರುವಾಗ ಒಂದು ಮೀನಿದು ಟಂಪು ಇತ್ತು. ಹಾಗೆ ಹತ್ರ ಹೋಗಿ ನೋಡಿದೆ ಏನೆಲ್ಲ ಮೀನಿದೆ ಅಂತೇಳಿ. ಮತ್ತು ನಂಗು ಎಟ್ಟಿ ಎಲ್ಲ ಇತ್ತು, ಒಳ್ಳೆ ಒಳ್ಳೆ ಮೀನಿತ್ತು. ಮಾತ್ರ ಪರ್ಚೇಸ್ ಮಾಡಲಿಲ್ಲ, ಅಂದರೆ ಸ್ಕೂಲ್ಗೆ ಹೋಗೋದಲ್ಲ, ಮೀನು ತೆಗೆದು ಏನು ಮಾಡೋದು ಅಂತೇಳಿ. ಅಂದೊಂದು ಸ್ವಲ್ಪ ಇದು ಮಾಡಿದ, ಎಟ್ಟಿ ತೆಗಿ ಅಂತೇಳಿ. ನಾನು ಹೇಳಿದೆ ಈಗೆಂತ ಎಟ್ಟಿ ತೆಗೆಯೋದು, ಸ್ಕೂಲ್ಗೆಲ್ಲ ಹೋಗೋದು ಮತ್ತೆ ನೋಡುವ ಅಂಥೇಳಿ. ಹಾಗೆ ಅಷ್ಟಕ್ಕೆ ರಿಕ್ಷಾ ಸಹ ಬಂತು, ಹೊರಟ್ವಿ. ಸ್ಕೂಲ್ ರೀಚ್ ಆದ್ವಿ. ಇದು ಹಮ್ದಾನ್ ಮತ್ತು ಹಯದ್ ಸ್ಕೂಲು. ಮತ್ತು ನಂದು ಮತ್ತೊಂದು ಸಿಸ್ಟರ್ ಮಗಳು ತಿಶಾ ಸಹ ಇಲ್ಲೇ ಬರೋದು, ಇಲ್ಲೇ ಸ್ಟಡಿ ಮಾಡೋದು. ಇವರದ್ದು ಮಾಸ್ ಕಾರ್ಡೆಲ್ಲ ನೋಡಲಿಕ್ಕಿತ್ತು, ನೋಡಬೇಕು. ಟ್ಯೂಷನ್ಗೆ ಸಹ ಹೋಗ್ತಾರೆ, ಎಷ್ಟು ಮಾರ್ಕ್ ತೆಗೆದಿದ್ದಾರೆ ಅಂತ ಹೋಗಿ ನೋಡಬೇಕಷ್ಟೆ. ಕೆಲವು ಕ್ಲಾಸ್ನವರಿಗೆ ಹೊರಗಡೆನೇ ಇಟ್ಟಿದ್ರು ಪ್ರೋಗ್ರೆಸ್ ಕಾರ್ಡ್ ನೋಡುವುದಲ್ಲ. ಪೇರೆಂಟ್ಸ್ ಎಲ್ಲ ಅಲ್ಲಿ ಹೋಗಿ ನೋಡ್ತಾ ಇದ್ರು. ಮತ್ತು ಹಮ್ದಾನ್ ಹಯನ್ಗೆ ಮೇಲೆ ಅವರದ್ದು ಕ್ಲಾಸ್ ರೂಮಲ್ಲೇ ಇತ್ತು, ಹಾಗಾಗಿ ಮೇಲೇನೆ ಹೋಗುವ ಅಂಥೇಳಿ. ಫಸ್ಟ್ ಹಯನ ಕ್ಲಾಸಿಗೆ ಹೋದೆ. ಈಚೆ ಸೈಡ್ ಹಯನ್ದು ಕ್ಲಾಸ್ ಇರೋದು, ಹಾಗಾಗಿ ಫಸ್ಟ್ ಹಯನ್ದು ಕ್ಲಾಸಿಗೆ ಹೋದೆ. ಮತ್ತು ಪೇಪರೆಲ್ಲ ಕೊಟ್ಟು, ತೊಂದರೆ ಇಲ್ಲ, ಒಳ್ಳೆ ಮಾರ್ಕ್ಸ್ ಇತ್ತು. ಅಷ್ಟೇನು ವೀಕ್ ಇರಲಿಲ್ಲ, ಮುಂಚೆಗಿಂತ ಸ್ವಲ್ಪ ಇಂಪ್ರೂವ್ ಆಗಿದ್ಲು. ಮತ್ತು ಟೀಚರ್ ಹತ್ರ ಸಹ ಹೋಗಿ ಸ್ವಲ್ಪ ಮಾತಲ್ಲಾಡಿದೆ, ಹೇಗೆ ಕಲಿತಾಳೆ ಅಂತೆಲ್ಲ ಹೇಳಿ. ಅದರ ನಂತರ ಬಂದ್ವಿ ಹೊರಗಡೆ. ಮತ್ತು ಮೆಡಿಕಲ್ಗೆ ಹೋಗ್ಲಿಕ್ಕೆ ಇತ್ತಲ್ಲ, ಬರುವಾಗ ರಿಕ್ಷಾದಲ್ಲಿ ವೀಡಿಯೋ ಮಾಡಲಿಲ್ಲ, ಎಷ್ಟು ರಿಕ್ಷಾದ್ದೇ ವೀಡಿಯೋ ಮಾಡೋದು ಅಂಥೇಳಿ. ಹಾಗೆ ಮೆಡಿಕಲಿಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತೆಗಿಲಿಕ್ಕೆ ಇತ್ತು, ಅದೆಲ್ಲ ಪರ್ಚೇಸ್ ಮಾಡಿದೆ. ಮತ್ತು ಇದು ಮಾಡುವ ಅಂತ, ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡುವ ಅಂತ. ಅಲ್ಲೇ ಮೆಡಿಕಲಿದ್ದು ಅಪೋಸಿಟಲ್ಲಿ ಇರೋದು ಇದು ಶಾಪು. ನಾವು ಯಾವಾಗಲೂ ಇಲ್ಲಿಗೆ ಬರೋದು ಗ್ರೋಸರೀಸಿಗೆ. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಇನ್ನು ಸ್ವಲ್ಪ ಜೆರಾಕ್ಸ್ ಅಂಗಡಿಗೆಲ್ಲ ಹೋಗ್ಲಿಕ್ಕಿತ್ತು. ನನಗೀಗ ಮೇಯ್ನಾಗಿ ಈಗ ರಮಜಾನ್ ಅಲ್ಲ, ರಮಜಾನಿದು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಮತ್ತು ಮನೆಯದು ಸ್ವಲ್ಪ ಪೇಂಟಿಂಗ್ ಕೆಲಸ ಎಲ್ಲ ಆಗಲಿಕ್ಕಿತ್ತು. ಹಾಗಾಗಿ ಗಡಿಬಿಡಿಯಲ್ಲಿ ಎಲ್ಲ ಪರ್ಚೇಸ್ ಎಲ್ಲ ಮಾಡಿ, ಜೆರಾಕ್ಸ್ ಎಲ್ಲ ಮಾಡಿ, ಮತ್ತು ಆಟೋ ಇಟ್ಕೊಂಡು ಬಂದ್ವಿ. ಇಲ್ಲಿ ಕೂದಲು ಕಟ್ ಮಾಡಲಿಕ್ಕಿತ್ತಲ್ಲ ಹಮ್ದಾನಿದ್ದು. ಆಟೋದವ್ರಿಗೆ ಹಣೆಲ್ಲ ಕೊಟ್ಟು ಇಲ್ಲಿ ಹೇರ್ ಕಟ್ ಮಾಡಲಿಕ್ಕೆ ಒಳಗಡೆ ಬಂದ್ವಿ. ಮತ್ತು ಹಮ್ದಾನಿದ್ದು ಕೂದಲೆಲ್ಲ ಕಟ್ ಆಯಿತು. ನನಗೆ ಟೆನ್ಷನ್ ಆಗ್ತಿತ್ತು, ಅಲ್ಲಿ ಎಲ್ಲ ರಾಶಿ ಹಾಕಿ ಬಂದಿದ್ದೆ ಪಾತ್ರೆ ಎಲ್ಲ. ಬಂದ ತಕ್ಷಣ ಸೀದಾ ಪಾತ್ರೆ ಎಲ್ಲ ತೊಳಿಲಿಕ್ಕೇ ಬಂದು ಕೂತ್ಕೊಂಡೆ. ಮನೆಯೆಲ್ಲ ಒಂದು ಬೇಗ ಕ್ಲೀನ್ ಆಗಬೇಕು ಅಂಥೇಳಿ. ಮತ್ತು ಸಂಜೆ ನಂತರ ಇವರು ಸಹ ಬರ್ತಾರೆ, ನಮ್ಮದು ಪೇಂಟರ್ ಸಹ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೇವೆ, ಏನು ಕೆಳಗೆ ಇಡಲಿಲ್ಲ, ಗಲೀಜೆಲ್ಲ ಆಗ್ತದೆ ಅಂಥೇಳಿ. ಎಲ್ಲ ತೊಳೆದು ತಂದು ಇಲ್ಲಿ ಇಟ್ಟಿದ್ದೇನೆ. ಮತ್ತು ಪೇಂಟವ್ರು ಸಹ ಬರ್ತಾರಲ್ಲ ನೋಡಿ, ಈ ಥರ ಆಗಿತ್ತು ಮಳೆ ನೀರಿಗೆ ಎಲ್ಲ. ಪೇಂಟವರು ಬಂದರು, ಸಂಜೆ ಆಯಿತು. ನಂತರ ಈ ಸಂಜೆದ್ದು ವೀಡಿಯೋ ಎಲ್ಲ ಚಿಪ್ಪಿಂಗೆಲ್ಲ ಮಾಡಿ, ಅಂದರೆ ಎಲ್ಲ ಫುಲ್ ಅದರದ್ದು ಇದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದರು. ಮತ್ತು ಅಲ್ಲಿ ಬಾಗಿಲಿದ್ದು ಸೈಡಿಗೆ ಎಲ್ಲ ಇದೆಲ್ಲ ವೈಟ್ ಸಿಮೆಂಟ್ ಎಲ್ಲ ಹೋಗಿತ್ತು. ನಾನು ಹೇಳಿದೆ ಅದನ್ನೆಲ್ಲ ಒಮ್ಮೆ ಫಿಲ್ ಮಾಡಿ ಅಂತೆಲ್ಲ ಮಾಡಿ ಕೊಟ್ಟರು. ಮತ್ತು ನೋಡಿ ಇದಿಷ್ಟು ಮಾಡಿ ಹೋಗಿದ್ದಾರೆ ಇವತ್ತೆಲ್ಲ. ಇದು ಮಾಡಿ ಕ್ಲೀನ್ ಮಾಡಿ ವಾಟರ್ ಪ್ರೂಫ್ ಎಲ್ಲ ಹಚ್ಚಿ ಹೋಗಿದ್ದಾರೆ. ನಾನು ಹೇಳಿದೆ ನೀವು ನಾಳೆ ಬೇಗ ಬರ್ಬೋದಾ, ಬರದಿದ್ರೆ ಎಂತ ಮಾಡೋದು ಅಂತ ಹೇಳಿದೆ. ಬಟ್ಟೆ ಸಹ ಇಟ್ಟು ಹೋದರು, ನೋಡು ಬೇಗ ಬರ್ತೇನೆ ಅಂತ. ಬೆಳಿಗ್ಗೆ ಬೇಗ ಬಂದು ನೋಡಿ ಎಲ್ಲ ಈ ಥರ ಆಯಿತು. ಪೇಂಟೆಲ್ಲ ಆದಮೇಲೆ ಎಷ್ಟು ಕ್ಲೀನ್ ಆಯ್ತಲ್ಲ ಈಗ ನೋಡಿ. ಟೇಬಲ್ ಹತ್ರನೂ ಎಲ್ಲ ಹೋಯ್ತು ಗಲೀಜೆಲ್ಲ, ತುಂಬ ಕ್ಲೀನ್ ಆಯಿತು. ಖುಷಿ ಆಯಿತು ಅಲ್ಲ ಅವರ ಕೆಲಸ ಎಲ್ಲ ಆದಮೇಲೆ. ಅವ್ರದ್ದು ಕಾಂಟ್ಯಾಕ್ಟ್ ಬೇಕಿದ್ದರೆ ನಮಗೆ ಮೆಸೇಜ್ ಮಾಡಿ, ನಾವು ಕೊಡ್ತೇವೆ. ಒಳ್ಳೆ ಕೆಲಸ ಮಾಡ್ತಾರೆ. ಓಕೆ, ಇದು ಇವತ್ತಿದ್ದು ವಿಡಿಯೋ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೇವೆ.
Until then, bye, take care.